ಎಲ್ಲ ಈ ತರ ಎಲ್ಲ ಒಂದು ಭಗಿನಿಯರೇ, ಮಾಧ್ಯಮದ ಗೆಳೆಯರೇ, ಇವತ್ತು ಕರ್ನಾಟಕ ಕ್ರಿಕೆಟ್ ಅಸೋಸಿಯೇಷನ್ ಅವರು ತುಮಕೂರಿನ ಈ ಇಂಡಸ್ಟ್ರಿಯಲ್ ಕಾರಿಡಾರ್ನಲ್ಲಿ ಒಂದು ಕ್ರೀಡಾಂಗಣವನ್ನ ನಿರ್ಮಾಣ ಮಾಡ್ತಾ ಇದ್ದಾರೆ. ಕ್ರಿಕೆಟ್ ಕ್ರೀಡಾಂಗಣಕ್ಕೆ ಸುಮಾರು 41 ಎಕರೆ 41 ಎಕರೆ ಜಮೀನಿದೆ. ಮತ್ತೆ ಖರಾಬ್ ಲ್ಯಾಂಡ್ ಕೂಡ ಒಂದು 9 ಎಕರೆ ಬರ್ತದೆ. ಒಟ್ಟು 50 ಎಕರೆ ಜಮೀನು ಈಗ ಕ್ರಿಕೆಟ್ ಸಂಸ್ಥೆಯವರಿಗೆ ಸಿಗ್ತಾ ಇದೆ. ಇದು ಒಳ್ಳೆ ಪ್ರದೇಶ, ಒಂದು ಇಂಡಸ್ಟ್ರಿಗಳು ಬರ್ತಕ್ಕಂಥ ಪ್ರದೇಶ. ಎರಡನೇದು ತುಮಕೂರಿಗೆ ಹತ್ರ ಇರ್ತಕ್ಕಂಥದ್ದು, ಬೆಂಗಳೂರಿಗೆ ಹತ್ರ ಇರ್ತಕ್ಕಂಥದ್ದು. ಬೆಂಗಳೂರಿಂದ ಎಷ್ಟು 90 ಕಿಲೋಮೀಟರ್ ಇಲ್ಲಿಗೆ, 90 ಕಿಲೋಮೀಟರ್, 1.25 ಗಂಟೆ ಜರ್ನಿ, 1.25 ಗಂಟೆ ಜರ್ನಿ. ಸೊ ಇಲ್ಲಿ ಮಾಡ್ತಾ ಇರ್ತಕ್ಕಂಥದ್ದು ಬಹಳ ಸಂತೋಷದ ವಿಚಾರ. ಕ್ರಿಕೆಟ್ ಅಸೋಸಿಯೇಷನ್ ಅವರು ನನಗೂ ಕೂಡ ಮನವಿ ಮಾಡಿದ್ರು, ನಾವು ತುಮಕೂರಿನಲ್ಲಿ ಮಾಡ್ತಾ ಇದ್ದೀವಿ, ತುಮಕೂರಿನಲ್ಲಿ ಜಾಗ ಕೊಡಬೇಕು, ಮೈಸೂರಿನಲ್ಲಿ ಮಾಡ್ತೀವಿ, ಮೈಸೂರಿನಲ್ಲಿ ಜಾಗ ಕೊಡಬೇಕು ಅಂತ ಹೇಳ್ತಾ ಇದ್ರು. ಮೈಸೂರಿನಲ್ಲೂ ಕೂಡ ಹೇಗೆ ತುಮಕೂರಿನಲ್ಲಿ ಜಾಗ ಕೊಟ್ಟಿದ್ದಾರೆ KDB ಇಂದ, ಮೈಸೂರಿನಲ್ಲೂ ಕೂಡ ಸರ್ಕಾರಿ ಜಮೀನನ್ನು ಕೊಡುತ್ತೇವೆ. ಆದರೆ ನೀವು ಇಲ್ಲಿ ಈ ಭಾಗದಲ್ಲಿ ಕ್ರಿಕೆಟ್ ಅಭಿಮಾನಿಗಳು ಬಹಳ ಜಾಸ್ತಿ ಇದ್ದಾರೆ. ಕ್ರಿಕೆಟ್ ನೋಡ್ತಕ್ಕಂಥ ಜನರು ಬಹಳ ಜನ ಇದ್ದಾರೆ. ಮತ್ತೆ ಈ ಭಾಗದಲ್ಲಿ ಕ್ರಿಕೆಟ್ ಬೆಳೀಲಿಕ್ಕೆ ಅವಕಾಶವನ್ನು ಕಲ್ಪಿಸ್ಬೇಕು. ಕ್ರಿಕೆಟ್ ಬೆಳೀಲಿಕ್ಕೆ ಅವಕಾಶವನ್ನು ಕಲ್ಪಿಸ್ಕೊಡ್ಬೇಕು. ಈಗ ಹೇಳ್ತಾ ಇದ್ರು ಯಾರು, ನಮ್ಮ ರಾಜಣ್ಣ ಹೇಳ್ತಾ ಇದ್ರು, ನೀವು ಹೇಳ್ತಾ ಇದ್ರು, ರಾಜಣ್ಣವರು ಹೇಳ್ತಾ ಇದ್ರು, ಬೇರೆಯವರು ಕೂಡ ಹೇಳ್ತಾ ಇದ್ರು. ಇದು ಈ ಏರಿಯಾ ಒಂದು ಅಭಿವೃದ್ಧಿ ಆಗೋದ್ರ ಜೊತೆಗೆ ಅನೇಕ ಹುದ್ದೆಗಳನ್ನು ಸೃಷ್ಟಿ ಮಾಡ್ತದೆ, ಪರೋಕ್ಷವಾಗಿ ಮತ್ತು ಪ್ರತ್ಯಕ್ಷವಾಗಿ.